ಶಿರಾನಗರದ ನಂದಿನಿ ಕ್ಷೀರಾಭವನದಲ್ಲಿ ಗುರುವಾರ ನಡೆದ ಕಾರ್ಯಕ್ರಮದಲ್ಲಿ ರೈತರಿಗೆ ಮೇವು, ಬಿತ್ತನೆ ಬೀಜ ಮತ್ತು ನೇಪಿಯರ್ ಕಡ್ಡಿಗಳನ್ನು ವಿತರಣೆ ಮಾಡಿ ಮಾತನಾಡಿದ ತುಮೂಲ್ ನಿರ್ದೇಶಕ ಎಸ್ಆರ್ ಗೌಡ, ಹಾಲಿನ ಉತ್ಪಾದನೆ ಕಡಿಮೆ ಇರುವ ಸಂಘಗಳಿಗೆ ಉತ್ಪಾದನೆ ಹೆಚ್ಚಳವನ್ನ ಮಾಡಿಕೊಂಡು ಗುಣಮಟ್ಟದ ಹಾಲು ಡೈರಿಗಳಿಗೆ ನೀಡಲಿ ಎಂಬ ಸದುದ್ದೇಶದಿಂದ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಯೋಜನೆಯಡಿ ಹೈನುಗಾರಿಕೆ ಮಾಡುವಂತಹ ರೈತರಿಗೆ 40 ಕ್ವಿಂಟಲ್ ಬಿತ್ತನೆ, ಮೇವು, ಬೀಜ ವಿತರಣೆಯನ್ನ ಮಾಡಿದ್ದೇವೆ. ಎಲ್ಲಾ ಹಾಲು ಉತ್ಪಾದಕರಿಗೆ ಬಿತ್ತನೆ ಬೀಜ ವಿತರಣೆ ಮಾಡುವ ಗುರಿ ಹೊಂದಲಾಗಿದ್ದು, ಸಂಘದ ಕಾರ್ಯದರ್ಶಿಗಳ ಮೂಲಕ ಬೇಡಿಕೆಯನ್ನು ಸಲ್ಲಿಸಬಹುದಾಗಿದೆ. ಇದಲ್ಲದೆ ತುಮಕೂರು ಹಾಲು ಒಕ್ಕೂಟ ರೈತರು ಆರ್ಥಿಕವಾಗಿ ಸದೃಢರಾಗಬೇಕು ಎಂಬ ದೃಢ ಸಂಕಲ್ಪದೊಂದಿಗೆ 6-7 ಎಂಬ ಲಸಿಕೆಯನ್ನ ಸೀಮೆ ಹಸುಗಳಿಗೆ ನೀಡ್ತಾ ಇದೆ. ಈ ಲಸಿಕೆಯಿಂದ ಹಸು ಗರ್ಭ ಧರಿಸಿ ಹೆಣ್ಣು ಕರುವಿಗೆ ಜನ್ಮ ನೀಡಲಿದ್ದು, ಈ ಹೆಣ್ಣು ಕರುವನ್ನ ಉತ್ತಮವಾಗಿ ಪೋಷಣೆ ಮಾಡಿ ಬೆಳೆಸಿದರೆ ಕರು ಬೆಳೆದು ಹಸುವಾಗಿ ಉತ್ತಮ ಹಾಲು ನೀಡಲಿದ್ದು, ಉತ್ಪಾದಕರು ಆರ್ಥಿಕವಾಗಿ ಸದೃಢರಾಗಬಹುದು. ಪರಿಶ್ರಮ ಇದ್ದಾಗ ಮಾತ್ರ ಆರ್ಥಿಕ ಲಾಭ ಗಳಿಸಲು ಸಾಧ್ಯವಾಗಲಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ತಿಳಿಸಿದರು. ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ಚಂದ್ರಶೇಖರ ಕೇದನೂರು, ಉಪವ್ಯವಸ್ಥಾಪಕ ಗಿರೀಶ್, ವಿಸ್ತರಣಾಧಿಕಾರಿ ಚೈತ್ರ, ಡಾ ಶ್ರುತಿ, ಡಾ ಶ್ರೀಕಾಂತ್, ಕೆಮಿಸ್ಟರ್ ಪಿಎಂ ಬಾಬಾ, ಫಕ್ರುದ್ದೀನ್, ಸಮಾಲೋಚಕ ಹನುಮಂತರಾಯ ಸೇರಿದಂತೆ ಶಿರಾ ತಾಲೂಕಿನ ಹಲವಾರು ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಇವತ್ತು ಶಿರಾ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಹಾಲಿನ ಉತ್ಪಾದನೆಯಲ್ಲಿ ಕಡಿಮೆ ಇರತಕ್ಕಂಥ ಸಂಘಗಳಿಗೆ ವಿಶೇಷ ಒತ್ತನ್ನು ಕೊಡುವ ಮುಖಾಂತರ ಈ ಒಂದು NLM ಸ್ಕೀಮ್ನ ಅಡಿಯಲ್ಲಿ ಉಚಿತ ಮೇವಿನ ಬೀಜಗಳನ್ನ ವಿತರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದೀವಿ. ನಮ್ಮ ಈ ಒಂದು ಒಕ್ಕೂಟದ ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಕೇದನೂರ್ ಅವರು ಆಗಮಿಸಿದ್ದಾರೆ. ನಮ್ಮ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಸುಧೀರವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಒಕ್ಕೂಟದ ಅಧಿಕಾರಿಯಾಗಿರ್ತಕ್ಕಂಥ ಗಿರೀಶ್ ಅವರು, ಡಾಕ್ಟರ್ ಶ್ರೀಕಾಂತ್ ರವರು, ಚೈತ್ರರವರು ಮತ್ತು ಎಲ್ಲ ನಮ್ಮ ಒಕ್ಕೂಟದ ಕಾರ್ಯದರ್ಶಿಗಳು ಮತ್ತು ಸಂಘಗಳ ಎ ವರ್ಕರ್ಗಳು ಕೂಡ ಇವತ್ತು ಕರೆಸಿ ಅವ್ರಿಗೂ ಕೂಡ ಸಭೆಯನ್ನು ಮಾಡಿ ಮತ್ತು ವಿಶೇಷವಾಗಿ ಹೊಸದಾಗಿ ಇವತ್ತು ಆ ಸೆಕ್ಷನ್ 7 ಅಂತ ಒಂದು ಏನು ಆ ಹೆಣ್ಣು ಕರುಗಳನ್ನ ಜನನ ಆಗ್ತಕ್ಕಂಥ ಒಂದು ಇನ್ಸಿಮಿನೇಷನ್ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ರೈತರ ರಾಸುಗಳಿಗೆ ವಿಶೇಷವಾಗಿ ಆ ಹೆಣ್ಣು ಕರುಗಳನ್ನೇ ಹುಟ್ಟತಕ್ಕಂಥ ಒಂದು ವ್ಯವಸ್ಥೆ ಆಗಲಿ ಎಂಬ ರೀತಿಯಲ್ಲಿ ಇವತ್ತು ಹೊಸದಾಗಿ ಏನು ಕಂಡಿರತಕ್ಕಂಥ ಆ ಒಂದು ಸೆಕ್ಷನ್ 7 ಅನ್ನ ರೈತರ ರಾಸುಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಗೆ ಹೆಚ್ಚು ಈ ತಾಲೂಕಿನಿಂದ ಇವತ್ತು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೀವಿ.